ಮನೆಯಲ್ಲಿದ್ದ ಒಂಟಿ ಮಹಿಳೆ ಮೇಲೆರಗಿದ ಕಾಮುಕ ನೀನಂದ್ರೆ ನನಗಿಷ್ಟ ಎಂದು ಹಲ್ಲೆ ಮಾಡಿದ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯ ಬೀಚನಹಳ್ಳಿ ಗ್ರಾಮದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನ. ಪೆಟ್ರೋಲ್ ಕೇಳುವ ನೆಪದಲ್ಲಿ ಮನೆಯಲ್ಲಿದ್ದ ಒಂಟಿ ಮಹಿಳೆ ಮನೆಗೆ ನುಗ್ಗಿದ ಕಾಮಾಂಧ, ಸ್ಥಳೀಯರಿಂದ ರಕ್ಷಣೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಹಿಳೆಯ ಜೊತೆ ಅಸಭ್ಯ ವರ್ತನೆ ತೋರಿದ ಮಾದೇಶ ಎಂಬ ವ್ಯಕ್ತಿ. ನಿನ್ನ ಮೇಲೆ ಆಸೆಯಾಗಿದೆ ಎಂದು ನೀಚ ಕೃತ್ಯಕ್ಕೆ ಯತ್ನಿಸಿದ ಪಾಪಿ ಮಾದೇಶ ಸ್ವಲ್ಪದರಲ್ಲೇ ಪಾರಾದ ಮಹಿಳೆ. ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿ ಜೊತೆ ತೆರಳಿ ಪೊಲೀಸ್ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಿಲ್ಲ. ಅಂತರಸಂತೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನಕ್ಕೆ ಯತ್ನ. ಮಹಿಳೆಯ ಒಪ್ಪಿಗೆ ಇಲ್ಲ, ಪೊಲೀಸರು ಬಿಡಲ್ಲ. ಆರಕ್ಷಕರಿಂದ ಮಹಿಳೆಗೆ ರಕ್ಷಣೆ ಇಲ್ಲ. ದೂರು ಸ್ವೀಕರಿಸಲು ಖಾಕಿ ಪಡೆ ಸಿದ್ಧವಿಲ್ಲ. ಮೌನವಾದ ಪೊಲೀಸ್ ಅಧಿಕಾರಿಗಳು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿದಂತೆ ಕಾಣ್ತಿದೆ. ಹೌದು, ಕಳೆದ 3-4 ತಿಂಗಳಿಂದ ಸಾರ್ವಜನಿಕ ಸ್ಥಳಗಳಲ್ಲೇ ಅಪರಾಧ ಪ್ರಕರಣಗಳು ನಡೆಯುತ್ತಿವೆ. ಯಾರಿಗೂ ಕಾನೂನಿನ ಭಯವಿಲ್ಲ. ಕಾಕಿ ನೋಡಿದ್ರೆ ಆರೋಪ ಮಾಡುವ ವ್ಯಕ್ತಿಗಳಿಗೆ ಅಳುಕಿಲ್ಲ. ಒಟ್ಟಿನಲ್ಲಿ ಕ್ರೈಮ್ ಮಾಡಲು ಇದಕ್ಕಿಂತ ಉತ್ತಮ ಸಮಯ ಮತ್ತೆ ಸಿಗಲ್ಲ ಎಂಬಂತೆ ನಡೆದುಕೊಳ್ತಿದ್ದಾರೆ ಬಂಡ ಬದುಕಿನ ದುರ್ಜನರು. ಕಳೆದೊಂದು ವಾರದಿಂದ ಅಪರಾಧ ಪ್ರಕರಣಗಳದ್ದೇ ಸುದ್ದಿ. ಆ ಸುದ್ದಿಗಳ ಪೈಕಿಗೆ ಇದೀಗ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆಯೂ ಸಹ ಸೇರ್ಪಡೆಯಾಗಿದೆ. ಹೆಗ್ಗಡದೇವನಕೋಟೆಯ ಬೀಚನಹಳ್ಳಿ ಗ್ರಾಮದಲ್ಲಿ ಒಂಟಿಯಾಗಿದ್ದ ಮಹಿಳೆಯ ಮೇಲೆ ಕಾಮುಕನೋರ್ವ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಬೀಚನಹಳ್ಳಿ ಗ್ರಾಮದಲ್ಲಿ ಸವಿತಾ ಸಮಾಜದ ಮಹಿಳೆಯೋರ್ವರ ಮೇಲೆ ಅದೇ ಗ್ರಾಮದ ಮಾದೇಶ್ ಎಂಬ ವ್ಯಕ್ತಿ ಪೆಟ್ರೋಲ್ ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ಒಬ್ಬಂಟಿಯಾಗಿದ್ದ ಮಹಿಳೆಯ ಮೇಲೆ ನೀನು ಅಂದ್ರೆ ನನಗಿಷ್ಟ, ನಿನ್ನ ಮೇಲೆ ನನಗೆ ಆಸೆಯಾಗಿದೆ ಎಂದು ಆಕೆಯ ಕೈ ಹಿಡಿದು ಲೈಂಗಿಕ ದೌರ್ಜನ್ಯ ನಡೆಸಲು ಪ್ರಯತ್ನಿಸಿದ್ದಾನೆ. ಘಟನೆಯ ಬಗ್ಗೆ ಅರಿತ ಮಹಿಳೆ ಜೋರಾಗಿ ಕೂಗಿದ್ದಾರೆ. ಸಹಾಯಕ್ಕಾಗಿ ಬೇಡಿಕೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿದ್ದ ಮನೆಯವರು ಹೊರಬಂದು ನೋಡುವಾಗ ಮಹಿಳೆಯ ಕೈ ಬಿಟ್ಟು 2 ಕೈಗಳಿಂದ ಚಪ್ಪಲಿ ಹಿಡಿದು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಪಾಪಿ ಮಾದೇಶ್. ಕೈ ಬಂದ್ಬಿಟ್ಟು ಯಾಕಪ್ಪ ಬಂದೆ, ಯಾತಕ್ ಬಂದ ಮನೆಗೆ ಪೆಟ್ರೋಲ್ ಕೇಳ್ಕೊಂಡೆ. ಪೆಟ್ರೋಲ್ ಇಲ್ಲ, ಹೋಗಿ ಈಚೆಗೆ ಹೋಗು ಅಂದ. ನೀನು ಇಷ್ಟಪಟ್ಟಿದ್ದೀನಿ ಅಂತಂದ. ನೀನು ಯಾತಕ್ ಬೀದಿಲೆಲ್ಲ ಬೈತಿದ್ಯಾ ಅಂತ ಕೇಳಿದೆ ನಾನು. ನೀನು ಇಷ್ಟಪಟ್ಟಿದ್ದೀನಿ ಅಂದ್ಬಿಟ್ಟು 2 ಕೈ ಹಿಡ್ಕೊಂಡು ಎಲ್ಲ ನಜ್ಜಿಗೆ ಹಾಕ್ಬಿಟ್ಟು ಹೆಂಗ್ ಹೋಯ್ತಾನೆ ನೋಡಿ. ಚಪ್ಪಲಿ ಹತ್ಕೊಂಡು ಓಡ್ದು ಹೆಸರು ನೋಡೋನೆ ಒಳಗಡೆಯಿಂದ. ನೆನ್ನೆ ನಮ್ಮ ಮನೆಯವ್ರಿಗೆ ಹೇಳ್ದೆ ನಾನು, ಹಂಗೆ ಬೈತಾನೆ ಕಣ್ರಿ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನೋಡ್ತಾ, ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡ್ತಾ, ಇತ್ಲಲ್ಲಿ ಕೂತ್ಕೊಂಡು ಇತ್ಲಲ್ಲಿ ಬೈತಾರೆ ಅಂದ್ರೆ ಮನೆಯವ್ರಿಗೆ ಹೇಳೋದಕ್ಕೆ ಬೈಕೊಂಡ್ರೆ ಬೈಕಳ್ಳಿ ಬಿಡಿ ಹಂಗತ್ತೆ ಅಂದ್ರು ನಮ್ಮ ಮನೆಯವರು. ಆಮೇಲೆ ಚಾರ್ಜ್ ಮಾಡ್ತೀವಿ ನಾನೇನು ಇಲ್ಲಿ ಖಾಲಿ ಪೋಲಿ ಮಕ್ಕಳು ಹುಟ್ಟಿಲ್ಲ, ಚಿಮ್ಮನ್ ಗುಟ್ಟು ಅಷ್ಟೇ. ಇಡೀ ಊರಿಗೆ ಒಂದೇ ಕುಟುಂಬವಿರುವ ಸವಿತಾ ಸಮಾಜದ ಈ ಮಹಿಳೆಯ ಜೊತೆ ಈ ಹಿಂದೆಯೂ ಸಹ ಅಸಭ್ಯವಾಗಿ ವರ್ತಿಸಿದ್ದಾನೆ ಮಾದೇಶ್. ಇವೆಲ್ಲವನ್ನು ಕಡೆಗಣಿಸಿದ್ದ ಆ ಮಹಿಳೆಗೆ ನಿನ್ನೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನಿಸಿದ್ದಾನೆ. ಆಕೆಯ ಅದೃಷ್ಟ ಚೆನ್ನಾಗಿತ್ತು. ಆ ಕಾರಣಕ್ಕಾಗಿಯೇ ಸ್ಥಳೀಯರ ಆಕ್ರಮಣದ ಭೀತಿಯಿಂದ ಎಸ್ಕೇಪ್ ಆಗಿದ್ದಾನೆ ಮಾದೇಶ್. ಘಟನೆಯಲ್ಲಿ ಮಹಿಳೆಯ ಕೈಗೆ ತರಚಿದ ಗಾಯವಾಗಿದ್ದು ಆಸ್ಪತ್ರೆಗೆ ತೆರಳಿ ನಂತರ ಮಹಿಳಾ ಸಾಂತ್ವನ ಕೇಂದ್ರದ ಸಹಾಯಕ ಸಿಬ್ಬಂದಿ ಜೊತೆ ತೆರಳಿ ಪೊಲೀಸ್ ದೂರು ನೀಡಿದ್ದಾರೆ. ದೂರು ನೀಡಿ 24 ಗಂಟೆಗಳೇ ಕಳೆದರೂ ಪ್ರಕರಣ ದಾಖಲಿಸಿದೆ. ಪೊಲೀಸರೇ ಖುದ್ದು ರಾಜಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಈ ಘಟನೆ ಮನೆಗೆ ನುಗ್ಗಿ ಬಂದಿದ್ರೂ ಕೂಡ, ಅವನಿಷ್ಟೆಲ್ಲ ದೌರ್ಜನ್ಯ ಮಾಡಿದ್ರು ಕೂಡ ಈ ಮಹಿಳೆ ನೇರವಾಗಿ ಠಾಣೆಗೆ ಆಗಿರ್ಬೋದು ಅಥವಾ ಮಹಿಳಾ ಸಾಂತ್ವನಕ್ಕಾಗಿರ್ಬೋದು, ಆಸ್ಪತ್ರೆಗೆ ಆಗಿರ್ಬೋದು, ಆ ಮಹಿಳೆ ನೇರವಾಗಿ ಬಂದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಗ್ರಾಮದಲ್ಲಿ ಇವ್ರದ್ದು ಒಂದೇ ಒಂದು ಸಮುದಾಯ ಇದೆ ಸರ್. ಅವ್ರಿಗೆ ತುಂಬ ಭಯ ಇದೆ ಸರ್. ಹಾಗಾಗಿ ಗಂಡ ಇವ್ರನ್ನೆಲ್ಲ ಹೆದರಾಕೊಂಡು ನಾವಿಂಗೆಲ್ಲ ಇರೋಕ್ಕಾಗತ್ತಾ, ನೀನು ಯಾಕೆ ಇದನ್ನೆಲ್ಲ ತಡ್ಕೊಂಡು ನೀನೇ ಬಾಕ್ಲಾಕೊಂಡು ಸುಮ್ಮನೆ ಇರು ಅಂತ ಹೇಳಿ ಇವ್ರಿಗೇನೆ ಬುದ್ಧಿವಾದ ಹೇಳಿದ್ದಾರೆ ಪಾಪ ಸರ್. ಅಂದರೆ ಅಷ್ಟು ಹೆದರಿದೆ ಸರ್. ಬಹು ಮನೆಗಳಿರುವವರ ಪರವಾಗಿ ತಾವೇ ಮುಂದೆ ನಿಂತು ಒತ್ತಾಯ ಪೂರ್ವಕವಾಗಿ ರಾಜಿ ಮಾಡಿಸುತ್ತಿರುವ ಪೊಲೀಸರೇ, ನಿಮಗ್ಯಾರಿಗೂ ಅಕ್ಕ ತಂಗಿಯರಿಲ್ವಾ? ಸಮಾಜ ಒಬ್ಬಂಟಿ ಮಹಿಳೆಗೆ ನ್ಯಾಯ ಕೊಡಿಸಲು ಹಿಂದೇಟ್ಯಾಕೆ?
ಟೇಬಲ್ ಕೆಳಗಿನ ಸಮಥಿಂಗ್ನ ಎಫೆಕ್ಟಾ ಇದು ಎಂಬುದನ್ನು ತನಿಖೆಯಿಂದ ಬಹಿರಂಗಪಡಿಸಬೇಕಿದೆ. ಈ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಘಟನೆಯ ಬಗ್ಗೆ ಮಾಹಿತಿ ಪಡೆದು ದೌರ್ಜನ್ಯಕ್ಕೊಳಗಾದ ಮಹಿಳೆ ನೀಡಿದ ದೂರನ್ನು ಪಡೆದು ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆಗೆ ಆಗ್ರಹಿಸಬೇಕೆಂದು ನಮ್ಮಗಳ ಮನವಿ.